ಹಲೋ, ಹಾಯ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಈ ದಿನ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಓದಿರ್ತಕ್ಕಂಥ ಮಕ್ಕಳ ಒಂದು ಪ್ರಗತಿಯನ್ನು ಪ್ರೋಗ್ರೆಸ್ ಕಾರ್ಡ್ ಮೂಲಕ ಹೇಗೆ ನಾವು ಆನ್ಲೈನ್ ಮೂಲಕ ಇಶ್ಯೂ ಮಾಡಬೇಕು ಮತ್ತು ಡೌನ್ಲೋಡ್ ಮಾಡ್ಕೋಬೇಕು, ನಂತರ ಪ್ರಿಂಟ್ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ. ಈ ಥರ ಲಾಗಿನ್ ಆದಮೇಲೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ CC ರಿಸಲ್ಟ್ ಅಂತ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕೇವಲ ತರಗತಿಯನ್ನು ಮಾತ್ರ ಸಿಲೆಕ್ಟ್ ಮಾಡ್ಕೋಬೇಕು. ನೋಡಿ, ತರಗತಿಯನ್ನು ನಾನು 5ನೇ ತರಗತಿಯನ್ನು ಸಿಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗಾಗಲೇ 5ನೇ ತರಗತಿ ಓಪನ್ ಆಗಿದೆ ಮತ್ತು 8ನೇ ತರಗತಿನೂ ಓಪನ್ ಆಗಿದೆ, ಹಾಗೆ 9ನೇ ತರಗತಿನೂ ಓಪನ್ ಆಗಿದೆ. ಇವತ್ತಿನಿಂದ ನಾವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಸಹ ನಾವು ಈ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನು ಕೊಡಬೇಕಾಗುತ್ತೆ. ಹಾಗಾದ್ರೆ ಈಗ ನೋಡ್ತಾ ಇದ್ದೀರಾ ನೀವು. ನೋಡಿ, ಈಗ ನಾನು ಫಸ್ಟ್ಗೆ ಇಲ್ಲಿ ನೋಡಿ, ಎನ್ರೋಲ್ಮೆಂಟ್ ನಂಬರ್ ಕಾಣ್ತಾ ಇದೆ, ಸ್ಟೂಡೆಂಟ್ ನೇಮ್ ಕಾಣ್ತಾ ಇದೆ, ತರಗತಿ ಕಾಣ್ತಾ ಇದೆ, ಜೆಂಡರ್ ಕಾಣ್ತಾ ಇದೆ. ಇಲ್ಲಿ ಲಾಸ್ಟ್ ಜನರೇಷನ್ ಡೇಟ್ ಅಂತ ಇದೆ, ಅಂದ್ರೆ ಖಾಲಿ ಇದೆ, ಅಂದ್ರೆ ಇಲ್ಲಿವರೆಗೂ ನಾವು ಜನರೇಟ್ ಮಾಡಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಇಲ್ಲಿ ವ್ಯೂ ಅಂತ ಇದೆಯಲ್ಲ, ಈ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ನಮಗೆ ಇಲ್ಲಿ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕಾಣ್ತಾ ಇದೆ. ಈ ರಿಪೋರ್ಟ್ಸ್ ಕಾರ್ಡ್ ಅಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಂತ ಇದೆ. ನೋಡಿ, ನಿಮ್ಗೆಲ್ಲ ಗೊತ್ತಿರ್ಬೋದು, SA2 ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, SA2 ಅಂತಕ್ಕಂಥದ್ದು NA ಅಂದ್ರೆ ನಾಟ್ ಅಪ್ಲಿಕಬಲ್ ಅಂತ ಬರ್ತಾ ಇದೆ. ಏಕಪ್ಪ ಅಂತಂದ್ರೆ ಈ ಒಂದು SA2 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಯ ಒಂದು ವಿಷಯ ಕೋರ್ಟ್ ಅಲ್ಲಿ ಇರೋದ್ರಿಂದ SA2 ಅನ್ನ ನಾಟ್ ಅಪ್ಲಿಕಬಲ್ ಅಂತ ಹೇಳಿ ಮಾಡಿ ಟೋಟಲ್ ಗ್ರೇಡ್ ಅನ್ನ ಜನರೇಟ್ ಮಾಡಿದ್ದಾರೆ. ನಿಮ್ಗೆಲ್ಲ ಕಾಣಿಸ್ತಾ ಇದೆ. ನಂತರ ಪಾರ್ಟ್ ಬಿ ಅಲ್ಲಿ ಬಂದಾಗ ನೋಡಿ, ಪಾರ್ಟ್ ಬಿ SA2 ಸಹ ನಾಟ್ ಅಪ್ಲಿಕಬಲ್ ಅಂತ ಕಾಣಿಸ್ತಾ ಇದೆ. ನಂತರ ಇಲ್ಲಿ ಸ್ಕೂಲ್ ವರ್ಕಿಂಗ್ ಡೇಸ್ ಕಾಣಿಸ್ತಾ ಇದೆ. ಈಗ ನಮ್ಗೆ ಈ ತರ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಇದೆಯಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಇದು ನಿಮ್ಮ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಈ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಸಿಸ್ಟಮ್ ಅಲ್ಲೇ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು, ನಂತರ ಪ್ರಿಂಟ್ ತಗೋಬೇಕು. ನಂತರ ಇಲ್ಲಿ ನೋಡಿ, ಡೌನ್ಲೋಡ್ಸ್ ಇದೆಯಲ್ಲ, ಡೌನ್ಲೋಡ್ಸ್ ಅಲ್ಲಿ ಹೋಗಿ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೋಡಿ ಓಪನ್ ಆಗಿದೆ. ನೋಡಿ, ಇಲ್ಲಿ ಡೇಟ್ ಸಹ ಬರ್ತಾ ಇದೆ, 31/5/2024 ಅಂತ ಡೇಟ್ ಸಹ ಬರ್ತಾ ಇದೆ. ನೋಡಿ, PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಸಂಕಲನ ಬುಕ್ಕ ಮೌಲ್ಯಮಾಪನ 2 SA2 ನಾಟ್ ಅಪ್ಲಿಕಬಲ್ ಅಂತ ಬರ್ತಾ ಇದೆ. ನಂತರ ಪಾರ್ಟ್ ಬಿ ನೋಡಿ, ನಾವು ಡೌನ್ಲೋಡ್ ಮಾಡ್ಕೊಂಡಾಗ ದ್ವಿತೀಯ ಸೆಮಿಸ್ಟರ್ ಪಾರ್ಟ್ ಬಿ ಇದು ಸಹ ಏನಾಗಿದೆ, ಬಟ್ ಡೌನ್ಲೋಡ್ ಮಾಡ್ಕೊಂಡಾಗ ಜನರೇಟ್ ಆಗಿರುತ್ತೆ. ಇದನ್ನು ಗಮನಿಸ್ಬೇಕು ನೀವೆಲ್ಲರೂ ಸಹ. ನಂತರ ಇದನ್ನ ಪ್ರಿಂಟ್ ತಗೋಬೇಕಾದ್ರೆ ನೋಡಿ, ಇಲ್ಲಿ ಡೌನ್ಲೋಡ್ಸ್ ಅಂತಕ್ಕಂಥ ಒಂದು ಯಾರೋ ಮಾರ್ಕ್ ಇದೆ, ಪ್ರಿಂಟ್ ಅಂತಕ್ಕಂಥ ಯಾರೋ ಮಾರ್ಕ್ ಇದೆಯಲ್ಲ, ನಾನು ನೇರವಾಗಿ ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಪ್ರೋಗ್ರೆಸ್ ಕಾರ್ಡ್ ಓಪನ್ ಆಗಿದೆ. ನಾನೇನು ಮಾಡ್ತಾ ಇದ್ದೀನಿ, ಈ ಪ್ರೋಗ್ರೆಸ್ ಕಾರ್ಡ್ 4 ಪೇಜಸ್ ಇರೋದ್ರಿಂದ ನಾನು ಪೇಜಸ್ ಪರ್ ಶೀಟ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ 4 ಸೆಲೆಕ್ಟ್ ಮಾಡ್ಕೋತೀನಿ. ಅಂದ್ರೆ ಇಲ್ಲಿ ನಮಗೆ ಒಂದೇ ಪೇಜ್ ಅಲ್ಲಿ ಏನಾಗುತ್ತೆ, 4 ಪೇಜಸ್ ಒಂದೇ ಪೇಜ್ ಅಲ್ಲಿ ಬರುತ್ತೆ. ಮಾಸ್ ಕಾರ್ಡ್ ಒಂದೇ ಪೇಜ್ ಅಲ್ಲಿ ಬರೋದ್ರಿಂದ ನಾನು ಇದನ್ನ ಈ 4 ಪೇಜ್ ಅನ್ನು ಸಹ ನಾನು ಒಂದೇ ಪೇಜ್ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇದು ನೇರವಾಗಿ ಪ್ರಿಂಟ್ ಬರುತ್ತೆ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.